ಶಿವಹರ ಬಾಯದವ್ರಿಗೆ ಸ್ವಲ್ಪ ಅಜ್ಜರ್ ಬರಕತ್ತಾರೆ ಇದಕ್ಕೆ ಸ್ವಲ್ಪ ಜೋರಾಗಿ ಜಯಘೋಷ ಹೇಳ್ರಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ. ನಿಮ್ಗರಿ ಕೇಳಿಸಕತ್ತಿಲ್ರಿ, ಇನ್ನ ಸ್ವಲ್ಪ ಜೋದಿಟ್ಟಿ ಅಜ್ಜರಿಗೆ ಕೇಳಿಸ್ಲೆ. ಶಿವಯೋಗಿ ಪುಟ್ಟರಾಜೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಶಿವಸಾಂಬ ಜಯ ನಮ ಪಾರ್ವತಿ ಶಿವಹರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ಬಸ್ನ್ಯಾಗ ಹೋಗೋ ಮುಂದಾಗ ಟಿಕೆಟ್ ತಗೊಂಡಾರ ಇಲ್ಲ ನೋಡಾಕ್ ಚಕ್ಕರ್ಗಳು ಹೆಂಗ್ ಬರ್ತಾರ ಹಂಗ ನಮ್ಮ ಪುರಾಣಕ್ಕೆ ಇವತ್ತು ಚಕ್ಕರ್ ಬಂದ್ರು. ಯಾಕ್ರಿ ಹ್ಯಾಂಗ್ ಹೇಳಾಕತ್ತಾರ, ಹ್ಯಾಂಗ್ ಕುಂತ ಕೇಳ್ತಾರ, ಇದನ್ನೆಲ್ಲ ನೋಡಾಕ ಈ ಭಾಗದ ನಡೆದಾಡುವಂತ ದೇವರು ಇಂಗ್ಲೇಶ್ವರದ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಈಗ ನಮ್ಮ ಕಮಿಟಿಯವರು ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಮಾಡ್ತಾರೆ. ತದನಂತರದೊಳಗ ಪ್ರವಚನ ಮುಂದುವರಿತಾರೆ. ಈಗ ಎಲ್ಲ ಈ ಊರಿನ ಎಲ್ಲ ದೈವದ ಪರವಾಗಿ ಇವತ್ತು ವೇದಿಕೆಗೆ ಆಗಮಿಸಿದಂತ ಇಂಗ್ಲೇಶ್ವರದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಜೋರಾದ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಪರಮ ಪೂಜ್ಯರಿಗೆ ಭಕ್ತಿಯನ್ನ ಸಲ್ಲಿಸೋಣ. ಶಿವಸಾಂಬ ಜಯ ನಮ ಪಾರ್ವತಿ ಶಿವಹರ ಹರ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ. ಬಿದನೂರಿನೊಳಗ ಒಬ್ಬ ತತ್ವಜ್ಞಾನಿಯಾಗಿ ಹೋದ. ಯಾರು ಒತ್ತು ತಿಳ್ಕೊಂಡು ಕೇಳಿದ್ರ ಕಡ್ಕೋಳದ ಮಡಿವಾಳಪ್ಪನವರು ಒತ್ತ ತಾವೆಲ್ಲ ಹೆಸರು ಕೇಳಿರ್ಬೋದು. ಕಡ್ಕೋಳದ ಮಡಿವಾಳಪ್ಪನವ್ರಿಗೆ ಮನಸ್ಸು ಹಾತುರ್ಯಾಕತ್ತಿತ್ತು. ಎದಕ್ಕ ತಿಳ್ಕೊಂಡು ಕೇಳಿದ್ರ ನನ್ನ ಕಾಯವನ್ನ ಉದ್ಧಾರ ಮಾಡುವಂತ ಗುರುನಾಥ ನನಗ ಬೇಕಾಗ್ಯಾನ, ನನಗ ಗುರುದೀಕ್ಷೆ ಬೇಕಾಗ್ಯದ ತಿಳ್ಕೊಂಡು ಅಲ್ಲಿ ಇಲ್ಲಿ ಹಲವಾರು ಮಠ ಮಂದಿರಗಳನ್ನ ತಿರುಗಾಡಿ ಬಂದಿದ್ರು. ಆದ್ರ ಯಾರೂ ಸಹಿತವಾಗಿ ಅವರಿಗೆ ಗುರುದೀಕ್ಷೆ ಕೊಡಾಕ ಯಾವ ಮಠಾಧೀಶರು ಸಹಿತ ಒಪ್ಪಿಗೆ ಮಾಡಿದ್ದಿಲ್ಲ. ಯಾಕ ತಿಳ್ಕೊಂಡು ಕೇಳಿದ್ರ ಕಡ್ಕೋಳದ ಮಡಿವಾಳಪ್ಪನವರ ತಾಯಿ ಒಂದು ಜಾತಿ, ತಂದಿ ಒಂದು ಬ್ಯಾರೆ ಜಾತಿ. ಈ ವ್ಯವಸ್ಥೆಯೊಳಗ ಯಾವ ಸ್ವಾಮಿಗಳು ಸಹಿತ ಅವನಿಗೆ ಶಿಷ್ಯಮಗನ ಮಾಡಿಕೊಳ್ಳಾಕ ತಯಾರಿದ್ದಿದ್ದಿಲ್ಲ. ಕೊನೆಗೆ ಆ ಹುಡುಗ ಬ್ಯಾಸೊತ್ತು ಬಿಟ್ಟಿದ್ದ ಈ ಜಗತ್ತಿನೊಳಗ. ನೋಡಿ 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 ನೋಡ್ರಿ, ಇದು ಜಾತಿ ವ್ಯವಸ್ಥೆ ಅನ್ನೋದು ಈಗಂತರೂ ಬಿಡ್ರಿ ನೀವು, ಹಿಂದಿನ ಕಾಲದೊಳಗೂ ಸಹಿತ ಬಿಟ್ಟಿಲ್ಲ. 12ನೇ ಶತಮಾನದೊಳಗ ಕಲ್ಯಾಣದೊಳಗ ಸಂಬೋಳಿ ನಾಗಣ್ಣ ಅನ್ನುವಂತವ ದಲಿತ ಸಮುದಾಯಕ್ಕೆ ಸೇರಿದಂತ ಮನುಷ್ಯ. ಅವಾಗ ಅವರು ಈ ಬ್ರಾಹ್ಮಣರ ಕೇರಿಯೊಳಗ ಅಗ್ರಹಾರದೊಳಗ ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಹಿಂದ್ ಕಸಬರ್ಗಿ ಕಟ್ಕೋಬೇಕು, ಮುಂದೆ ಡೆಬ್ಬಿ ಕಟ್ಕೋಬೇಕು ಅಂತ ಪರಿಸ್ಥಿತಿ ಇತ್ತು. ಒಮ್ಮೆ ತಿಳಿಲಾರ್ದಕ್ಕ ಬ್ರಾಹ್ಮಣರ ಅಗ್ರಹಾರದೊಳಗ ಸಂಬೋಳಿ ನಾಗಣ್ಣ ಬಂದ್ಬಿಟ್ಟ. ಯಾವಾಗ ಅವನ ನೋಡಿದ್ರು ಎಲ್ಲರೂ ಸಹಿತ ಕೆಂಡ ಮಂಡಾಗಿ ನೀ ಹೊಡಿ ನಾ ಹೊಡಿ ತಿಳ್ಕೊಂಡು ಅವನಿಗೆ ಹೊಡ್ಯಾಕ್ ಚಾಲೂ ಮಾಡಿದ್ರು. ಹ್ಯಾಂಗ್ ಹೊಡೆದ್ರು ಓದ್ ತಿಳ್ಕೊಂಡು ಅಂದ್ರ ಅವನ ಎರಡೂ ಕಣ್ಣು ದೃಷ್ಟಿ ಹೋಗುವಂಗ ಅವನ ಹಣ್ಣುಗಾಯಿ ನೀರ್ಗಾಯಿ ಮಾಡುವಂಗ ಹೊಡೆದ್ ಬಿಟ್ರು. ನೋಡ್ರಿ, ಕಣ್ಣು ಹೋದ ಮ್ಯಾಗ ಒಂದು ಮೈಗೆ ಹೊಡೆದಿದ್ದೆಲ್ಲ ಪೆಟ್ಟ, ಇನ್ನೊಂದು ಕಣ್ಣು ಹೋದ ಒಳ್ಳೆ ಕಲ್ಯಾಣದ ಬೀದಿಯೊಳಗೆ ಬಿದ್ದು ಸಂಬೋಳಿ ನಾಗಣ್ಣ ಅಳಾಕತ್ತ. 1 ತಾಸು ಹತ್ತ, 2 ತಾಸು ಹತ್ತ, 2.5 ತಾಸು ಆದ ಮ್ಯಾಗ ಒಬ್ರು ಯಾರೋ ಬಂದು ಯಾಕೋ ನಗಣ್ಣ ಬಹಳ ತ್ರಾಸ ಆಯ್ತನೋ ನಿನಗ ತಿಳ್ಕೊಂಡು ರಟ್ಟ್ಯಾಗ ಕೈ ಹಾಕಿ ಎಬಿಸಿ ನಿಂದ್ರಿಸಿದ್ರತ್ತ.
ಎಬಿಸಿ ನಿಂದಿರ್ಸಿದ್ರತ್ತ. ಅವಾಗ ಸಂಬೋಳಿ ನಾಗಣ್ಣ ಅಂತಾನ, ಯಪ್ಪ ಬಸವಣ್ಣ ನೀ ಬಂದ್ಯಾಯಪ್ಪ, ನೀ ಬಂದ್ಯಾ ತಿಳ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಕ್ ಹೋದ. ಬಸವಣ್ಣನವ್ರಿಗೆ ಕೇಳ್ತಾರ, ನಾನು ನಿನಗೆ ಕಣ್ಣೇ ಕಾಣಂಗಿಲ್ಲ, ಕಣ್ಣಿನ ತುಂಬೆಲ್ಲ ರಕ್ತದ ಮಡು ನಿಂತದ, ನನ್ನ ಹ್ಯಾಂಗ ನೀ ಗುರ್ತು ಹಿಡಿದಿ ತಿಳ್ಕೊಂಡು ಕೇಳಿದ್ರತ್ತ ಬಸವಣ್ಣನವ್ರು. ಅವಾಗ ಸಂಬೋಳಿ ನಾಗಣ್ಣ ಹೇಳಿದಂತ, ಯಪ್ಪ ಕಲ್ಯಾಣದೊಳಗ ಬಿದ್ದವರನ್ನ ಎತ್ತವ ಯಾರು ತಿಳ್ಕೊಂಡ್ರೆ ನೀನೇ ಒಬ್ಬನೇ ಅಪ್ಪ, ನಿನ್ನನ್ನು ಬಿಟ್ಟರೆ ಕಲ್ಯಾಣದಾಗ ಯಾರು ಸಹಿತ ಎತ್ತಂಗಿಲ್ಲ ತಿಳ್ಕೊಂಡು ಹೇಳಿದಂತ. ಈ ಜಾತಿ ವ್ಯವಸ್ಥೆ ಅನ್ನೋದು ಬಹಳ ವಿಚಿತ್ರವಾದಂತ ವ್ಯವಸ್ಥೆ ಇತ್ತು ನೋಡ್ರಿ. 10 ಹಲವಾರು ಮಠ ತಿರುಗಿ ಬಂದಂತ ಮಡಿವಾಳಪ್ಪಗ ಯಾರು ನಿನ್ನ ಶಿಶುಮಗ ಅಂತ ತಿಳ್ಕೊಂಡು ಅವನಿಗೆ ಅನುಗ್ರಹ ಕೊಡಾಕ ಯಾವ ಸ್ವಾಮಿಗಳು ಸಹಿತ ಧೈರ್ಯ ಮಾಡಲಿಲ್ಲ. ಆ ಬಿದನೂರಿನೊಳಗ ಮಲ್ಲನಗೌಡರು ಅನ್ನುವಂತ ತಿಳುವಳಿಕೆ ಇದ್ದಂತ ಮನುಷ್ಯ, ಅವನಿಗೆ ಯಾರೋ ಹೇಳಿದ್ರು ಏನಂತ, ಗೌಡ್ರ ಈ ಮಡಿವಾಳಪ್ಪಗ ದೀಕ್ಷಾ ಹೊಂದಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ, ಇದು ಯಾರಿಂದನೂ ಸಹಿತ ಆಗಂಗಿಲ್ಲ, ಅರಳಗುಂಡಿಗೆಗೆ ಹೋಗ್ರಿ, ಅರಳಗುಂಡಿಗೆಯೊಳಗ ದಾಸೋಹಕ್ಕೆ ಹೆಸರಾಗುವಂತ ಶರಣ ಬಸಪ್ಪನವರು ಇದಕ್ಕೆ ಏನಾರ ಒಂದು ದಾರಿ ಮಾಡ್ತಾರ ಅಂದ ಮ್ಯಾಗ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಾಣ ಇದು. ಮಲ್ಲನಗೌಡರು ಆ ಸಣ್ಣ ವಯಸ್ಸಿನ ಕಡ್ಕೊಳ್ಳದ ಮಡಿವಾಳಪ್ಪನ ಕರ್ಕೊಂಡು ಎಲ್ಲಿಗೆ ಬರ್ತಾರ ಅಂತ ತಿಳ್ಕೊಂಡು ಕೇಳಿದ್ರ ಅರಳಗುಂಡಿಗೆಗೆ ಬರ್ತಾರ. ಏ ಅಣ್ಣ, ಏ ಯಪ್ಪ ಮಾತಾಡ್ಬೇಡ್ರು ಅಣ್ಣ ಪ್ಲೀಸ್. ಅರಳಗುಂಡಿಗೆಗೆ ಮಲ್ಲನಗೌಡರು ಆ ಸಣ್ಣ ವಯಸ್ಸಿನ 16 ವರ್ಷದ ಹುಡುಗನ್ನ ಕರ್ಕೊಂಡು ಶರಣಪ್ಪನವರು ಮನೆಗೆ ಬಂದ್ರು ನೋಡ್ರಿ. ಶರಣಪ್ಪನವರು ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಮಡಿವಾಳಪ್ಪನ ಹೋಗಿ ಕಲಬುರಗಿ ಶರಣ ಬಸಪ್ಪನವರು ಪಾದಕ್ಕೆ ನಮಸ್ಕಾರ ಮಾಡಿ ಮಲ್ಲನಗೌಡರು ಹೇಳಿದ್ರು, ಯಪ್ಪ ಮಡಿವಾಳಪ್ಪನ ಬಗ್ಗೆ ನಿಮಗೆಲ್ಲ ಗೊತ್ತಾದ, ತಾಯಿ ಒಂದು ಜಾತಿ, ತಂದೆ ಒಂದು ಜಾತಿ, ಈ ಸಲುವಾಗಿ ಯಾವ ಸ್ವಾಮಿಗಳು ಸಹಿತ ಇವನಿಗೆ ಅನುಗ್ರಹ ಮಾಡಕ್ ತಯಾರಿಲ್ಲ, ಅದಕ್ಕೆ ನಿಮ್ಮ ಬಳಿ ಕಳಿಸ್ಯಾರ. ದಯಮಾಡಿ ಈ ಹುಡುಗನನ್ನ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವನ್ನಾಗಿ ಮಾಡಬೇಕಾಗ್ಯದ, ಒಬ್ಬ ಗುರುವಿನ ಬಳಿ ಅನುಗ್ರಹ ಕೊಡಿಸಬೇಕಾಗ್ಯದ, ದಯಮಾಡಿ ಈ ವ್ಯವಸ್ಥೆಯನ್ನ ನೀವು ಮಾಡಿ ಅಂತ ತಿಳ್ಕೊಂಡು ಮಲ್ಲನಗೌಡರು ಕೈ ಮುಗಿದ್ರು ಶರಣಪ್ಪನವರಿಗೆ. ಕೈ ಮುಗಿದಾಗ ಕಲಬುರಗಿ ಅರಳಗುಂಡಿಗೆ ಶರಣ ಬಸಪ್ಪನವರು ಆ ಹುಡುಗನ್ನ ಹಿಂಗ ನೋಡ್ಕೊತ ನಿಂತಾಗ 16 ವರ್ಷದ ಹುಡುಗ ಅರಳಗುಂಡಿಗೆ ಶರಣಪ್ಪನವ್ರಿಗೆ ಒಂದು ಪ್ರಶ್ನೆ ಕೇಳ್ದ ಮಡಿವಾಳಪ್ಪ. ಏನು ಕೇಳ್ದ, ಯಪ್ಪ ನನಗ 10 ಹಲವಾರು ಮಠ ತಿರುಗಾಡಿ ಬಂದಿನಿ, ಯಾರೂ ಸಹಿತ ನನಗೆ ಅನುಗ್ರಹ ಕೊಡಾಕ ತಯಾರಿಲ್ಲ, ಬ್ಯಾಸತ್ತು ಬಿಟ್ಟಿನಿ, ಈ ಜಗತ್ತಿನ ಜನಗಳನ್ನ ನೋಡಿ ಸುಸ್ತಾಗಿ ಹೋಗಿ ಬಿಟ್ಟಿನಿಯಪ್ಪ, ನಾವೊಂದು ನಿಮಗೆ ಪ್ರಶ್ನೆ ಕೇಳಬೇಕಾಗ್ಯದ. ಏನು ಕೇಳು. ಅವಾಗ ಎಂತ ಮಾತು ಕೇಳ್ತಾನ, ಯಪ್ಪ ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡ ಪೂಜೆಗೆ ಬರ್ತದನೆಪ್ಪ ಅಂತ ಕೇಳ್ದ. ನೋಡ್ರಿ ಎಷ್ಟು ಚಂದ. ತಿಪ್ಪ್ಯಾಗ ಹುಟ್ಟಿದಂತ ಪತ್ರಿ ಗಿಡ ಪತ್ರಿ ಲಿಂಗ ಪೂಜಾಕ ಬರ್ತದನೆಪ್ಪ ಅಂತ ತಿಳ್ಕೊಂಡು ಶರಣಪ್ಪನವ್ರಿಗೆ ಪ್ರಶ್ನೆ ಮಾಡ್ದ ಮಡಿವಾಳಪ್ಪ. ಅವಾಗ ಶರಣರಂತಾರ, ಏ ಮಡಿವಾಳ, ಯಾರು ಇಲ್ಲ ತಂದಾರೋ, ತಿಪ್ಪಿಯೊಳಗೆ ಹುಟ್ಟಿದ್ರೇನು, ಉಪ್ಪುರಿಗಿಯೊಳಗೆ ಹುಟ್ಟಿದ್ರೇನು, ಪತ್ರಿ ಬಿಲ್ವ ಪತ್ರಿನೇ ಎಲ್ಲಿ ಹುಟ್ಟಿದ್ರು ಸಹಿತ ಅದು ಪೂಜಾಕ ಬರ್ತದಪ್ಪ, ನೀನು ಕೂಡ ಈ ಜಗತ್ತಿನೊಳಗೆ ಪೂಜಾಕ ಬರುವಂತ ಮನುಷ್ಯ ಹಾಕಿದೀಯ ತಿಳ್ಕೊಂಡು ಆ ಹುಡುಗನ ಸಮಾಧಾನ ಮಾಡಿದ್ರು. ಅದೇ ಊರೊಳಗ ಜಂಗಮಾಮೂರ್ತಿ ಆಗಿರ್ತಕ್ಕಂಥ ಹಳಿಪ್ಯಾಟಿ ಬಸಯ್ಯನವರು ತಿಳ್ಕೊಂಡು ಊರ ಹಿರಿಯ ಮಠದ ಸ್ವಾಮಿಗಳವರು, ಊರ ಹಿರಿಯ ಮಠದ ಸ್ವಾಮಿಗಳು, ಆ ಸ್ವಾಮಿಗಳ ಬಲ್ಲಿ ಯಾವ ಬಿದನೂರಿನ ಮಲ್ಲನಗೌಡರನ್ನ ಮಡಿವಾಳಪ್ಪನ್ನ ಮುಂದೆ ಶರಣಪ್ಪನವರು 3 ಮಂದಿ ಕೂಡಿ ಹಳಿಪ್ಯಾಟಿ ಬಸಯ್ಯನವರು ಮನೆಗೆ ಹೋಗ್ತಾರೆ. ಬಸಯ್ಯನವ್ರ ಮನೆಗೆ ಹೋಗಿ ಶರಣರು, ಯಪ್ಪ ನಿಮ್ಮನ್ನ ಕೈ ಮುಗಿತೀನ್ರಿ, ಈ ಮಡಿವಾಳಪ್ಪಗೆ ನೀವು ಅನುಗ್ರಹ ಮಾಡ್ರಿ. ನೋಡ್ರಿ, ಮಡಿವಾಳಪ್ಪಗ ಅನುಗ್ರಹ ಮಾಡ್ರಿ ಅಂತಂದಾಗ ಹಳಿಪ್ಯಾಟಿ ಬಸಯ್ಯ ಅಂತಾನ, ಏ ಶರಣಪ್ಪ, ಈ ಊರು ಹಾಳು ಮಾಡ್ತಿದ್ಯೋ ಶರಣ, ನೀನು ಈ ಊರು ಹಾಳು ಮಾಡ್ತಿದಿ, ಆದ್ರೂ ಕೊಟ್ಟಿದ ಮಗನ ತಗೊಂಡು ಬಂದು ಅಯ್ಯಾಚಾರ ಮಾಡು, ದೀಕ್ಷಾ ಮಾಡು ಅಂದ್ರೆ ಎಂತ ಕರ್ಮೋ, ಅವನಿಗೆ ನಾ ಮುಟ್ಟಂಗೆ ಇಲ್ಲ, ನನ್ನ ಮನ್ಯಾಗ ಅವ ಬರಬಾರ್ದು, ಅವನು ಹೊರಗೆ ಕಳಿಸು ಶರಣಪ್ಪ, ನೀ ಅವನ ಗೂಡು ಕೂಡಿದಿ ಅಂದ್ರೆ ನೀನು ಕೂಡ ಪಾಪದಾಗ ಬೀಳ್ತಿದ್ದಿ ಶರಣಪ್ಪ, ಮೊದಲು ಹೊರಗೆ ನಡಿ ಅಂತ ತಿಳ್ಕೊಂಡು ಒದರಾಡಕತ್ತ. ನೋಡ್ರಿ,